ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ರಾಷ್ಟ್ರಕವಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರಕವಿ, ಕನ್ನಡ ರತ್ನ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಅವರ ಒಂದು ಜಯಂತ್ಯುತ್ಸವವನ್ನು ಗಾಂಧಿನಗರದ ಹೃದಯ ಭಾಗದಲ್ಲಿ ನಮ್ಮ ಕೆ.ಸಿ. ಮೂರ್ತಿಯವರು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಂಘಟನೆ ಮುಖಾಂತರ ಗಾಂಧಿನಗರದಲ್ಲಿರ್ತಕ್ಕಂಥ ಸುಖಸಾಗರ ಒಂದು ಹೋಟೆಲ್ನಲ್ಲಿ ಬಹಳ ವಿಜೃಂಭಣೆಯಿಂದ 121ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಇವತ್ತು ರಾಜ್ಯ ಸರ್ಕಾರ ಅವರ ಒಂದು ನಾಡಗೀತೆಯನ್ನು, ಅವರ ಒಂದು ರೈತ ಗೀತೆಯನ್ನು ಸಹ ಇವತ್ತು ನಾಡಿನೆಲ್ಲೆಡೆ ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವತ್ತನ್ನು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಪ್ರತಿ ದಿವಸ ಹಾಡ್ತಾ ಇರ್ತೀವಿ. ಅವರ ಅನೇಕ ಕಾದಂಬರಿಗಳು ಸಹ ಇವತ್ತು ಚಲನಚಿತ್ರಗಳಾಗಿವೆ. ಅವರ ಅನೇಕ ಗೀತೆಗಳನ್ನು ಇವತ್ತು ಎಲ್ಲ ಕನ್ನಡದ ಹಬ್ಬಗಳಲ್ಲಿ ಮೆಲುಕು ಹಾಕುವಂಥದ್ದು, ಹಾಡುವಂಥದ್ದು, ಅವರನ್ನು ನೆನೆಯುವಂತಹ ದಿನವೇ ಇಲ್ಲ. ಇಂತಹ ಮಹಾನ್ ಒಬ್ಬ ಸಾಹಿತಿಯ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂತಹ ನಮ್ಮ ಕೆ.ಸಿ. ಮೂರ್ತಿ ಅಣ್ಣವರ ಒಂದು ಕೈಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಚಾಲಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ಹೀಗೆ ಹಲವಾರು ಸಂಘಟನೆಗಳು ಅವ್ರ ಜೊತೆ ಸದಾಕಾಲ ಇರ್ತೀವಿ. ಅವರು ಪ್ರತಿ ಬಾರಿಯೂ ಸಹ ಒಂದಲ್ಲ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಈ ಗಾಂಧಿನಗರದಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಅಂತಹ ಮಹಾನ್ ಹೋರಾಟಗಾರರ ಜೊತೆ ನಾವೆಲ್ಲ ಪಿ. ಮೂರ್ತಿಯವರು ಇರ್ಬೋದು, ಉಮಾದೇವಿ ಮೇಡಮ್ ಇರ್ಬೋದು, ಕೃಷ್ಣ ಅವರು ಇರ್ಬೋದು, ಅನೇಕ ದೇವರಾಜ್ ಅವರು ಇರ್ಬೋದು, ಎಲ್ಲ ಅನೇಕ ಹೋರಾಟಗಾರರ ಜೊತೆ ಸದಾಕಾಲ ನಾವಿರ್ತೀವಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಎಲ್ಲ ಹೋರಾಟಗಾರರು, ಎಲ್ಲ ಕನ್ನಡಿಗರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ನಟರಾಜ್ ವಂಶಂದ್ರ, ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟದ ಅಧ್ಯಕ್ಷ.